ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಜಸ್ಟಿನ್ ಬರ್ತಿದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಮೊದಲನೇ ಅಪ್ಡೇಟು ವರುಣ್ ಚಕ್ರವರ್ತಿ ರಿಲೇಟೆಡ್ ಗುರು. ಲಾಸ್ಟ್ ಮ್ಯಾಚನ್ನು ಕೂಡ ಆಡೋದಕ್ಕಾಗಿರಲಿಲ್ಲ. ಈ ಮ್ಯಾಚು ಅವರ ಅವೈಲಬಿಲಿಟಿ ಏನಿದೆ ಕನ್ಸರ್ನಲ್ಲಿ ಇದೆಯಂತೆ. ಆ್ಯಂಡ್ ಈ ಮ್ಯಾಚು ಆಡೋದಕ್ಕೆ ಆಗೋದಿಲ್ಲ ಅಂತ ಅಪ್ಡೇಟ್ ಬರ್ತಿದೆ ಇವತ್ತು ನಡೀತಾರಂಥ ಮ್ಯಾಚ್ನ. ಸೊ ಮೊದಲೇ KKR ಅವರು ಬ್ಯಾಕ್ ಫುಟಲ್ಲಿ ಇದ್ದಾರೆ. 2 ಮ್ಯಾಚ್ನ ಸೋತು 1 ಮ್ಯಾಚ್ನ ಟೈಮ್ ಮಾಡ್ಕೊಂಡು ಅಲ್ಲಿ ನೋ ರಿಸಲ್ಟ್ ಆಗಿದ್ದರಿಂದ ಉಳ್ಕೊಂಡ್ರು. 1 ಪಾಯಿಂಟ್ ಹಂಗೂ ಹಿಂಗೂ ಬಂದಿದೆ. ವರುಣ್ ಚಕ್ರವರ್ತಿ ಒನ್ ಆಫ್ ಅ ಮೈನ್ ಬೌಲರ್ ಇವರಿಗೆ. ಮತೀಶಾ ಪತಿರಾಣನು ಈ ಕಡೆಯಿಂದ ಇಲ್ಲ. ಸ್ಪಿನ್ ಡಿಪಾರ್ಟ್ಮೆಂಟ್ನ ಹ್ಯಾಂಡಲ್ ಮಾಡ್ತಿದ್ದು ಸುನಿಲ್ ನರೇನ್ ವಿಕೆಟ್ಸ್ ಏನು ಎತ್ತಾ ಇಲ್ಲ. ಎದ್ದರೆ ವರುಣ್ ಚಕ್ರವರ್ತಿ ಎತ್ತಬೇಕಾಗಿತ್ತು, ಆದರೂ ಕೂಡ ಇವರು ಹೆವಿ ಕಾಸ್ಟ್ಲಿ ಆಗೋರು. ಸೊ ನೋಡಿ ಹೆಂಗೆ ಹೊಡ್ತಾ ಬೀಳ್ತಾ ಇದೆ ಅಂತಂದರೆ ಇವರಿಗೆ KKRಗೆ ಮುಟ್ಟು ನೋಡ್ಕೊಂಡಂಗೆ ಬೀಳ್ತಾ ಇದೆ. ಹೊಡ್ತಾ ಪದೇ ಬೀಳ್ತಾ ಇತ್ತು ಗುರು. ಒಬ್ಬರಲ್ಲ ಒಬ್ರಿಗೆ ಏನಾದ್ರು ಆಗ್ತೈತೆ. ಇನ್ಫ್ಯಾಕ್ಟ್ ಸುನಿಲ್ ನರೇನ್ ಕೂಡ ಇರಲ್ಲ ಲಾಸ್ಟ್ ಮ್ಯಾಚಲ್ಲಿ, ಅವ್ರಿಗೇನೋ ಇಲ್ನೆಸ್ ಆಗಿದ್ದರಿಂದ ಈ ಮ್ಯಾಚ್ ಕಮ್ ಬ್ಯಾಕ್ ಮಾಡುವಂಥ ಚಾನ್ಸಸ್ ಇದೆ. ಸೊ ಸಿಕ್ಕಾಪಟ್ಟೆ ಹೊಡ್ತಾ ಬೀಳ್ತಿದೆ ಗುರು KKRಗೆ. ಈ ಮ್ಯಾಚ್ ಅವರು ಗೆದ್ಬಿಟ್ರು ಅಂತ ಅನ್ಕೊಳ್ಳಿ. ಇವರ ಆಬ್ಸೆನ್ಸಲ್ಲಿ ಈ ಥರ ಎಲ್ಲ ಇಷ್ಟೊಂದೆಲ್ಲ ಸ್ಟ್ರಗಲ್ ಇಟ್ಕೊಂಡು ಒಬ್ಬರು ಫಾರ್ಮಲ್ಲಿಲ್ಲ, ಕ್ಯಾಮ್ರಾನ್ಗೆ 25 ಕೋಟಿ ಕೊಟ್ಟು ತೊಗೊಂಡ್ರು ಅಂತ ಪ್ಲೇಯರು. ಕ್ಯಾಪ್ಟನ್ ನೋಡಿದ್ರೆ ಬ್ಯಾಟಿಂಗ್ ಆಡ್ತೀನಿ ಅಂತ ಹೇಳ್ತಾರೆ. ತಿಕ್ಕಲ್ ಟೀಮ್ ಥರ ಆಗೋಗ್ಬಿಟ್ಟಿದೆ ಈ ಟೀಮ್ ನೋಡ್ತು ಅಂತಂದರೆ. ಸಿಕ್ಕಾಪಟ್ಟೆ ಅನ್ಸರ್ಟನ್ ಆಗಿದೆ. ಈ ಮ್ಯಾಚ್ ಅವರು ಗೆಲ್ತು ಅಂತಂದರೆ ಸೀರಿಯಸ್ ನನಗಂತೂ ನಂಬಕ್ಕಾಗೋದಿಲ್ಲ. ನೋಡೋಣ ಅದೇನಾಗುತ್ತೆ ಇವತ್ತಿನ ಮ್ಯಾಚ್ ಅಂತ. ಅಪ್ಡೇಟ್ ನಂಬರ್ 2, ಗುಜರಾತ್ ಟೈಟನ್ಸ್ನ ಕ್ಯಾಪ್ಟನ್ ಆಗಿರೋ ಶುಭ್ಮನ್ ಗಿಲ್ಗೆ ಬೈದಿದೆ ಮೊದಲನೇ ಅಫೆನ್ಸು ಪನಿಷ್ಮೆಂಟು. ಅದೇ 12 ಲಕ್ಷ ಫೈನ್ ಆಗಿ ಹಾಕಿದರೆ ಮೊದಲನೇ ಅಫೆನ್ಸ್ ಆಗಿ. ಸ್ಲೋವರ್ ಓವರ್ ರೇಟ್ನ ಗುಜರಾತ್ ಟೈಟನ್ಸು ನಿನ್ನೆ ಮ್ಯಾಚಲ್ಲಿ ಮಾಡಿದ್ರಿಂದ ಸ್ಲೋವರ್ ಓವರ್ ರೇಟೋ ಬದನೆಕಾಯಿ ರೇಟೋ ನಜ್ಜಿ ಹಾಕಿಸ್ಕೊಂತೀನಿ ಅಂತ ಹೇಳ್ತಾರೆ. ಮ್ಯಾಚ್ನ ಗೆದ್ವಿ ಅಂದರೆ ಹಾಕಿಸ್ಕೊಂತೀವಿ, ಮ್ಯಾಚ್ನ ಸೋತ್ಬಿಟ್ಟು ಹಾಕಿಸ್ಕೊಂತು ಅಂದರೆ ಅದಕ್ಕಿಂತ ಹಲ್ಟ್ ಆಗುವಂಥ ದಿನ ಒಂದಿರೋದಿಲ್ಲ. ಹೌದು, ನೆನ್ನೆ ಸ್ಲೋವರ್ ಓವರ್ ರೇಟ್ ಆಯಿತು. ಯಾಕಂದರೆ ಮ್ಯಾಚ್ ಮುಗಿಯೋದ್ರಲ್ಲಿ ಸೆಕೆಂಡ್ಸ್ ಸಿಕ್ಕಾಪಟ್ಟೆ ಡಿಲೇ ಆಗೋಗ್ಬಿಟ್ಟಿತ್ತು. ಇನ್ಫ್ಯಾಕ್ಟ್ ನೋಡಿ, ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ನ ಗೆದ್ಬಿಟ್ಟಿತ್ತು ಅಂತಂದರೆ ಆ 2 ಬಾಲಿಗೆ 2 ರನ್ ಬೇಕಾಗಿಲ್ಲ, ಹೊಡೆದ್ಬಿಟ್ಟಿತ್ತು ಅಂತಂದರೆ ಆ ಟೈಮಲ್ಲಿ ಹಾಕಿಸ್ಕೊಳೋದಕ್ಕೂ ಈ ಟೈಮಲ್ಲಿ ಹಾಕಿಸ್ಕೊಳೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಬಿಡುಗರು ಮ್ಯಾಚ್ ನಿಧಾನ ಆದ್ರೇನೋ ನಜ್ಜಿ 12 ಲಕ್ಷ ಹೋದ್ರೇನಲ್ಲಿ ಮ್ಯಾಚ್ನ ಗೆದ್ವಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ. ಯಾವುದೇ ಟೀಮ್ ಆಗಲಿ ಖುಷಿಯಾಗಿರ್ತಾರೆ. ಬಿಡು, ಸ್ಲೋ ಆದರೂ ಪರವಾಗಿಲ್ಲ ಗೆದ್ವಲ್ಲ ಅಂತ. ಸೋತ್ ಹಾಕಿಸ್ಕೊಂತು ಅಂತಂದರೆ ಸಿಕ್ಕಾಪಟ್ಟೆ ಹೈಟ್ ಆಗಿ ಹೋಗ್ಬಿಡುತ್ತೆ. ಅಪ್ಡೇಟ್ ನಂಬರ್ 3, ಏನಪ್ಪ ನಮ್ಮ RCBಯ ಕದರು ಏನು ಏರ್ಪೋರ್ಟಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಹಂಗೆ ಕಾಣಿಸ್ತಾರೆ ನಮ್ಮ RCBಯ ಪ್ಲೇಯರ್ಸ್ಗಳು. ಅದು ಒಂದು ಶರ್ಟ್ ಬೇರೆ ಬಿಟ್ಬಿಟ್ಟಿದ್ರೆ, ಒಂದು T-ಶರ್ಟ್ ಬೇರೆ ಬಿಟ್ಬಿಟ್ಟಿದ್ರೆ ಹೊಸದಾಗಿ ಪೂಮಾದವರು. ಅದನ್ನು ಹಾಕೊಂಡು ಫುಲ್ ಪಬ್ಲಿಸಿಟಿ ಕೊಟ್ಟಿದ್ದಾವೆ. ಮರೂನ್ ಕಲರ್ದು ಕೊಡ್ತಾರೋ ಒಂದು ಪಬ್ಲಿಸಿಟಿನ ಆ ರೇಂಜಿಗೆ ಪ್ರಮೋಟ್ ಮಾಡ್ತಾವ್ರೆ. ತಗೊಳ್ರಿ ಅಂತ ಪ್ರೈಸ್ ನೋಡ್ತು ಅಂದರೆ ಆ ರೇಂಜಲ್ಲಿದೆ ಪೂಮಾ ವೆಬ್ಸೈಟಲ್ಲಿ. ಸೊ ಗುವಾಹಟಿ ತಲುಪಿದ್ರಂತಪ್ಪ. ಗುವಾಹಟಿನೇನು ಅವತ್ತೇ ತಲುಪಿದ್ರು. ಇರುತ್ತಲ್ಲಪ್ಪ ಅವ್ರದ್ದು ಪ್ರಾಕ್ಟೀಸ್ ಅದು ಇದು ಎಲ್ಲ. ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡುವಂಥ ಟೈಮಲ್ಲಿ ಸಿಕ್ಕಾಪಟ್ಟೆ ವಿಜುವಲ್ಸ್ಗಳು ವೈರಲ್ ಆಗ್ತದೆ ನಮ್ಮ RCB ಪ್ಲೇಯರ್ಸ್ದು. ಎಲ್ಲ ಒಂದೇ ಕಲರ್ ಬಟ್ಟೆ ಹಾಕೊಂಡಿರೋದು. ಅಪ್ಡೇಟ್ ನಂಬರ್ 4, ರವಿ ಅಶ್ವಿನ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ. ನಾನು ಹೇಳಿದ್ದೆ ನಿಮಗೆ, ಪ್ರಿವ್ಯೂ ವಿಡಿಯೋದಲ್ಲೇ ಹೇಳಿದ್ದೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಹೆಂಗೆ ಅಂತಂದರೆ ಅವರೇ ಔಟ್ ಆಫ್ ದ ಟೂರ್ನಮೆಂಟ್ ಇಟ್ಕೊಬೇಕು ಆ ಥರ ಟ್ರೈ ಮಾಡ್ತಾರೆ. ಅಂದರೆ ಇನಿಷಿಯಲ್ ಲಾಸ್ಟ್ ಸೈಕಲನ್ನು ಕೂಡ ಲಾಸ್ಟ್ ಸೀಸನ್ ಕೂಡ ಇನಿಷಿಯಲ್ ಮ್ಯಾಚ್ಗಳನ್ನ ಗೆದ್ದರು. ಬಟ್ ಆಮೇಲೆ ಹೋಗ್ತಾ ಹೆಂಗಾಯಿತು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರ ಟೀಮ್ ಇಲ್ಲ ಅಂತ ಅನ್ಸ್ಬಿಡ್ತು. ಫಸ್ಟ್ ಒಂದು 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ದಿದ್ರು. ಆಮೇಲೆ ಹೆಂಗಾಯಿತು ಅಂದರೆ ಪಡ್ಕೊಂಡು ಹೋಗ್ಬಿಟ್ರು. ಅವರು ಔಟ್ ಆಫ್ ದ ಟೂರ್ನಮೆಂಟ್ ಇಟ್ಕೊಳ್ಳೋದಕ್ಕೆ ಆದಷ್ಟು ಜಾಸ್ತಿ ಪ್ರಯತ್ನ ಅವರೇ ಬಿಟ್ಕೊಂಡ್ಬಿಡ್ತಾರೆ ಅಂತ ಅವ್ರು ಹೇಳಿದರು. ಸೊ ಇದಕ್ಕೆ ಕಾರಣ ಏನು ಅಂತಂದರೆ, ನೆನ್ನೆ ಮ್ಯಾಚ್ನ ಸೋಲೋದಕ್ಕೆ ಕಾರಣ ಏನು ಅಂದರೆ ಸ್ಟಪ್ಸ್ ಇದ್ದಿತ್ತು ಅಂದರೆ ಮ್ಯಾಚ್ನ ಪಕ್ಕ ಗೆದ್ದಿರೋರು KL ರಾಹುಲ್ ರನ್ಔಟ್ ಮಾಡಿಸ್ಬಿಟ್ರು ಅವ್ರನ್ನ. ಅವರೇ ಕಾಲ್ ತೊಗೊಂಡ್ರು, ಮುಂದೆಗಡೆ ಬಂದರು. ಅವ್ರೇನಾದ್ರು ಅಲ್ಲೇ ಕ್ರೀಸಲ್ಲಿ ಇದ್ದಿತ್ತು ಅಂತಂದರೆ ಅದು ಅವ್ರ ತಪ್ಪು ಆಗಿರೋದು ಸ್ಟಪ್ಸ್ ಅವ್ರದ್ದು. ಬಟ್ ಇವ್ರು ಮುಂದೆ ಬಂದ್ಬಿಟ್ಟು ಹಿಂದೆ ಹೋದ್ರಲ್ಲ, ಇವ್ರು ರನ್ ಅಪ್ ತೊಗೊಂಡಾದ್ಮೇಲೆ ಓಡೋಗ್ಬಿಟ್ರಲ್ಲ, ಮತ್ತೆ ವಾಪಸ್ಸು ಹಿಂದಕ್ಕೆ ಬ್ಯಾಕ್ ಫುಟಲ್ಲಿ ಓಡೋಗ್ಬಿಟ್ರಲ್ಲ, ಅದು KL ರಾಹುಲ್ ತಪ್ಪು. ಅವರು ಔಟ್ ಆಗಬೇಕಾಗಿದ್ದಲ್ಲಿ ಸ್ಟಪ್ಸ್ ಔಟ್ ಆದರು. ಸೊ ಇದು ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ನಾನು ಹೇಳಿದ್ದೆ ಮಳೆ ಕ್ವಾಟ್ಲೆ ಸಿಕ್ಕಾಪಟ್ಟೆ ಕೊಡ್ತಾ ಇದೆ ಗುರು ಅಂತ. ಆ್ಯಂಡ್ ಲಾಸ್ಟ್ ಮ್ಯಾಚು ಗೊತ್ತಿರೋದನ್ನ ಏನಾಯಿತು ಅಂತ, KKR ಮ್ಯಾಚು ವಾಶ್ಔಟ್ ಆಗೋಗ್ಬಿಡ್ತು. 1 ಪಾಯಿಂಟ್ ಈಸಿಯಾಗಿ ಬಂತು. ಆ್ಯಂಡ್ ಇವತ್ತಿನ ಮ್ಯಾಚು ಕೂಡ ಹಿಡಿಂಗ್ ಗಾರ್ಡನ್ಸಲ್ಲಿ ನಡೀತಾ ಇರೋದು. ಇವತ್ತಿನ ಮ್ಯಾಚಿಗೆ ಮಳೆ ಕ್ವಾಟ್ಲೆ ಕೊಡ್ತಾ ಅಂತ ನೋಡ್ತು ಅಂತ ಅಂದರೆ ವಿತ್ ಫೋಕಾಸ್ಟ್ ಇದೆ ಹೇಳ್ತಾ ಇದೆ. 6 ಗಂಟೆಗೆ 31% ಪಾಸಿಬಿಲಿಟಿ, 7 ಗಂಟೆಗೆ 19% ಪಾಸಿಬಿಲಿಟಿ, 8 ಗಂಟೆಗೆ 0%, 9 ಗಂಟೆಗೂ 0%, 10 ಗಂಟೆಗೂ 0, 11 ಗಂಟೆಗೂ 0 ಆಗಿರೋದ್ರಿಂದ ಇವತ್ತಿನ ಮಳೆಯ ಪಾಸಿಬಿಲಿಟಿ ಏನಿದೆ ಅದು ಮ್ಯಾಚ್ ಟೈಮಲ್ಲಿ ಅಷ್ಟೇನಾಗಿ ಕಾಣಿಸ್ತಿಲ್ಲ. ಅದನ್ನು ಮ್ಯಾಚು ಖಂಡಿತ 100% ಫುಲ್ ಫ್ಲೆಡ್ಜ್ ಮ್ಯಾಚು ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು. ಬಟ್ 6 ಗಂಟೆಗೆ 7 ಗಂಟೆಗೆ ಬೀಳುವಂಥ ಮಳೆ ಏನಿದೆ, ಎಕ್ಸ್ಪೆಕ್ಟೇಷನ್ ಏನಿದೆ, ಸೊ ಇದು ಬೇಗನೆ ಬಂದ್ಬಿಟ್ಟು ಹೊರಟೋಗ್ಬಿಡ್ತು ಅಂತಂದರೆ ಫುಲ್ ಫ್ಲೆಡ್ಜ್ ಮ್ಯಾಚ್ ಅಂತೂ 100% ಶಾರ್ಟಾಗಿ ಆಗೇ ಮಳೆ ಇವತ್ತು ವರಿ ಮಾಡುವಂಥದ್ದು ಏನಿಲ್ಲ. ಅಪ್ಡೇಟ್ ನಂಬರ್ 6, ಏನಪ್ಪ ಟ್ರೆಂಡ್ ಆಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ, ಫಿಲಿಪ್ ಹಾರ್ಲೈನ್ಸ್ ಅಂತ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ. ಏನು ಇವಾಗ ಟ್ರೆಂಡ್ ಆಗ್ತಾ ಇಲ್ಲ, ಇದೊಂದು ಹೊಸ ಟ್ರೆಂಡ್ನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫಿಲಿಪ್ಸ್ ಏರ್ಲೈನ್ಸ್ ಅಂತ. ಸೊ ಏನಕ್ಕೆ ಅಂತಂದರೆ ನೆನ್ನೆ ಮ್ಯಾಚಲ್ಲಿ ನೋಡಿರ್ತೀರ ನೀವು, ಇದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲಿಲ್ಲ ಪೋಸ್ಟ್ ಮ್ಯಾಚ್ ವಿಡಿಯೋದಲ್ಲಿ, ಮರ್ತೋಗ್ಬಿಟ್ಟೆ ನಾನು. KL ರಾಹುಲ್ ಅವರು ಆಫ್ ಸೈಡ್ ಒಂದು ಹೊಡಿತಾರೆ, ಏನು ಬೌಂಡ್ರಿನಲ್ಲಿ ಉಲ್ಟಾ ಓಡೋಗ್ತಾ ಅದು ಸೈಡ್ಗೆ ಹಾಕೋದು ಅದೊಂಥರ ಗುರು.
ಬೌಂಡ್ರಿ ಲೈನ್ಗೆ ಉಲ್ಟಾ ಓಡೋಗ್ತಾ ಎಗ್ರದಿದೆಯಲ್ಲ, ಬೌಂಡ್ರಿ ಲೈನ್ಗೆ ಎಗ್ರದಿದೆಯಲ್ಲ. ಸೊ ಇದು ನೋಡೇ ಇಲ್ಲ ಗುರು, ಈ ಥರ ನೋಡೇ ಇಲ್ಲ, ಈ ಥರ ಫೀಲ್ಡಿಂಗ್ನೇ ನೋಡಿಲ್ಲ ನಾನು. ಒನ್ ಆಫ್ ದ ಗ್ರೇಟೆಸ್ಟ್ ಫೀಲ್ಡರ್ ಯಾರು ಅಂತಂದರೆ ಇವಾಗಿರುವಂಥ ಆ್ಯಕ್ಟಿವ್ ಕ್ರಿಕೆಟರ್ಸ್ಗಳಲ್ಲಿ ಈ ಥರ ನಾನು ಫೀಲ್ಡಿಂಗೇ ನೋಡಿಲ್ಲ ಯಾರು ಅಂತಂದರೆ ಅದು ಗ್ಲೆನ್ ಫಿಲಿಪ್ ಮಾತ್ರನೇ. ಅದು ಇಂಡಿಯನ್ ಕ್ರಿಕೆಟರ್ಸೇ ತೊಗೊಳ್ಳಿ, ಆಸ್ಟ್ರೇಲಿಯಾನೇ ತೊಗೊಳ್ಳಿ, ಯಾರನ್ನೇ ತೊಗೊಳ್ಳಿ, ಈ ಥರ ಫೀಲ್ಡಿಂಗ್ನ ನಾನು ಜೀವಮಾನದಲ್ಲಿ ನೋಡಿಲ್ಲ ಗುರು. ಈ ಥರ ಹೇಗಿರೋದು ಏರ್ಲೈನ್ಸ್ ಅವರೇ ಹೇಳ್ತಾರೆ ನನಗೆ ಆರೋದು ಸಿಕ್ಕಾಪಟ್ಟೆ ಇಷ್ಟ ಅಂತ. ಹಕ್ಕಿ ಆರ್ದಂಗೆ ಆಡ್ತಾರಲ್ಲ ಗುರು. ಅಪೇಟ್ ನಂಬರ್ 7 ಏನೋ ಹೇಳೋರು ಅಂತಪ್ಪ. ಇವತ್ತು ಬೌಲಿಂಗ್ ಮಾಡ್ತಾರೋ ಮಾಡಲ್ಲೋ ಗೊತ್ತಿಲ್ಲ. ಇವಾಗ ಅಂಗವಿಕಲ ಟೀಮ್ ಆಗಿರೋದು ನೋಡ್ತು ಅಂತಂದರೆ ಕೈ ಕಾಲೆಲ್ಲ ಮುರ್ಕೊಂಡು ಅವ್ರು ಇದು ಮೂರ್ಕೊಳ್ಳೋದಂತೆ ಇವ್ರು ಅದು ಮೂರ್ಕೊಳ್ಳೋದಂತೆ ಇದೆಲ್ಲ ನೋಡ್ತು ಅಂತಂದರೆ ಇವ್ರು ಮಾಡಲೇಬೇಕು ಅಂತ ಅನ್ನಿಸ್ತಾ ಇದೆ. ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಕ್ಯಾಮ್ರಾನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬೋಲ್ ಇನ್ ಕೀ ಆಸ್ ನೆಕ್ಸ್ಟ್ ಮ್ಯಾಚ್. ಅದೇ ಇವತ್ತು LSG ಅಗೇನ್ಸ್ಟು ಬೌಲಿಂಗ್ ಮಾಡಬಹುದು ಅಂತ. ಅಲ್ಲ ಕೊಟ್ಟಿರೋ ದುಡ್ಡಿಗೆ ಇವ್ರು ಬರೀ ಬ್ಯಾಟಿಂಗ್ ಮಾಡ್ತಾರೆ ಅಂತ ಅಂದರೆ ಅದು ಆಡಿರೋ 3 ಮ್ಯಾಚು ಕೂಡ 3 ಮ್ಯಾಚು ಡುಬಾಕ್ ಪರ್ಫಾರ್ಮೆನ್ಸು. ಕೊಟ್ಟಿರೋ ದುಡ್ಡಿಗೆ ಅಟ್ಲೀಸ್ಟ್ ಬೌಲಿಂಗಾರ ಮಾಡ್ತು ಅಂತಂದರೆ ಅದರಲ್ಲೊಂದು 2 ವಿಕೆಟನ್ನ ಎತ್ತಿತ್ತು ಅಂತ ಅಂದರೆ ಅವಾಗ ಒಂದು ಸ್ವಲ್ಪ ದುಡ್ಡಿಗೆ ಮರ್ಯಾದೆನಾರು ಕೊಟ್ಟಂಗಿರುತ್ತೆ. ಇನ್ ಕೇಸ್ ಏನು ಈ ಥರ ಪ್ಲೇಯರ್ನ ನೋಡೇ ಇಲ್ಲ ಗುರು. ಮುಂಬೈ 17 ಕೋಟಿ, 17.5 ಕೋಟಿ, RCB 17.5 ಕೋಟಿ, ಇವ್ರು 25 ಕೋಟಿ. ಏನು ಮಾಡಿದರೆ ಕ್ಯಾಮ್ರಾನ್ಗೆ IPL ಅಲ್ಲಿ ಅಂತ ಇಷ್ಟೊಂದೆಲ್ಲ ಕೊಡೋದಕ್ಕೆ ಏನು ಕಿತ್ತು ಗುಡ್ಡೆ ಹಾಕಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಒನ್ ಆಫ್ ದ ಓವರ್ ರೇಟೆಡ್ ಪ್ಲೇಯರ್ ಯಾರು ಅಂತ ಅನ್ನೋದು ಕ್ಯಾಮ್ರಾನ್ ಗ್ರೀನ್ IPL ಅಲ್ಲಿ. ಅಪ್ಡೇಟ್ ನಂಬರ್ 8 ಋತುರಾಜ್ ಗಾಯಕ್ವಾಡ್ಗೆ ಒಂದು ಕ್ವಶನ್ ಬರುತ್ತೆ. ಯಾವುದಕ್ಕೆ ಜಾಸ್ತಿ ಪ್ರೆಷರ್ ಅಂತ ಅನ್ಸುತ್ತೆ ನಿಮಗೆ? ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಪ್ರೆಷರ್ ಅನ್ಸುತ್ತಾ, ಕ್ಯಾಪ್ಟನ್ಸಿ ನೋಡ್ತು ಅಂತ ಅಂದಾಗ, ಅಥವಾ ಬೌಲಿಂಗ್ ಮಾಡ್ಬೇಕಾದ್ರೆ ಪ್ರೆಷರ್ ಇರುತ್ತೆ ನಿಮಗೆ ಅಂತ ನೋಡ್ತು ಅಂತಂದರೆ ಅವ್ರು ಹೇಳೋದು ಒಂಥರ ಪಟ್ಟಣಂಗೆ ಹೇಳ್ಬಿಟ್ಟಿದ್ದಾರೆ, ಬ್ಯಾಟಿಂಗು ಅಲ್ಲ ಬೌಲಿಂಗು ಅಲ್ಲ ಗುರು, ಟಾಸೇ ನನಗೆ ಸಿಕ್ಕಾಪಟ್ಟೆ ಪ್ರೆಷರ್ ಅನ್ಸೋದು. ಟಾಸ್ನ ಗೆದ್ವಿ ಅಂದರೆ ಎಷ್ಟೋ ಸ್ಟೇಡಿಯಮ್ಗಳಲ್ಲಿ ಮ್ಯಾಚ್ನ ಗೆದ್ದಂಗೆ ಇರುತ್ತೆ, ಅರ್ಧ ಮ್ಯಾಚ್ನ ಗೆದ್ದಂಗೆ ಇರುತ್ತೆ. ಟಾಸ್ನ ಸೋತ್ವಿ ಅಂದರೆ ಅರ್ಧ ಮ್ಯಾಚ್ನ ಸೋತಂಗೆ ಇದ್ಬಿಡುತ್ತೆ ಅಂತ ಹೇಳಿದ್ದಾರೆ. ಟಾಸ್ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ ಅಂತ. ಆ್ಯಂಡ್ ಟಾಸ್ನ ಇವರು ಗೆಲ್ತಾನೆ ಇಲ್ಲ ಆಲ್ಮೋಸ್ಟ್. ನೋಡಿ ಇವರು ಲಾಸ್ಟ್ ಈ ಸೀಸನ್ ಮಾತ್ರ ಅಂತಲ್ಲ, ಲಾಸ್ಟ್ ಸೀಸನು ಕ್ಯಾಪ್ಟನ್ಸಿನ ನಿಭಾಯಿಸಾಗ್ಲೂ ಕೂಡ ಇವರು ಅಷ್ಟೇನಾಗಿ ಟಾಸ್ನ ಗೆದ್ದಿಲ್ಲ. CSKಗೆ ಮ್ಯಾಚ್ನೂ ಕೂಡ ಏನು ಗೆಲ್ಸಿಲ್ಲ. ಅಪ್ಡೇಟ್ ನಂಬರ್ 8 BCC ಅವರು ಸೀರಿಯಸ್ ಒಂದು ರೂಲ್ನ ಮಾಡ್ಬಿಟ್ಟಿದ್ದಾರೆ. ಇವಾಗ ಬರ್ತಾ ಇರುವಂಥ ಅಪ್ಡೇಟ್ ಪ್ರಕಾರ ಎಲ್ಲ ಪ್ಲೇಯರ್ಸ್ಗಳನ್ನು ಓಡೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಮಾತಾಡೋಂಥ ಅವಶ್ಯಕತೆ ಏನಿಲ್ಲ. ಬೆಂಚ್ ಮಾಡಿರುವಂಥ ಎಲ್ಲ ಪ್ಲೇಯರ್ಸ್ಗಳನ್ನು ಹೋಗಬೇಕಾಗಿಲ್ಲ, ಅಲ್ಲಿ ಬೇಕಾಗಿರೋಂಥವ್ರು ಮಾತ್ರ ಹೋಗಬೇಕು. ಅದು ಡ್ರಿಂಕ್ಸ್ ಸಪ್ಲೈ ಮಾಡೋದಕ್ಕೆ ಒಂದು ಇಬ್ಬರು ಇಟ್ಕೊಂಡಿರ್ತಾರಲ್ಲ ಅವ್ರು ಮಾತ್ರ ಹೋಗೋವಂಥ ಅವಶ್ಯಕತೆ ಇದೆ. ಬಿಡ್ತು ಅಂತಂದರೆ ನೀವು ಬೆಂಚ್ ಮಾಡಿರೋಂಥ ಪ್ಲೇಯರ್ಸ್ಗಳನ್ನ ನುಗ್ಬಿಟ್ಟು ಹೋಗ್ಬಿಟ್ಟು ಸ್ಟ್ರಾಟಜಿಕ್ ಟೈಮ್ ಔಟಲ್ಲಿ ಹೋಗ್ಬಿಟ್ಟು ಮಾತಾಡೋವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಮಾಡಿಕೂಡ್ದು ಅಂತ ಹೇಳಿದ್ರೆ ಬರೀ ಡ್ರಿಂಕ್ಸ್ ಸಪ್ಲೈ ಮಾಡೋವಂಥವ್ರು ಮಾತ್ರ ಅದು ಇದು ಹಾಕೊಂಡಿರ್ತಾರಲ್ಲ, ಆರೆಂಜ್ ಕಲರು ಯೆಲ್ಲೋ ಕಲರ್ ಹಾಕೊಂಡಿರ್ತಾರಲ್ಲ ಅವರು ಮಾತ್ರ ಹೋಗ್ಬಿಟ್ಟು ಸಪ್ಲೈ ಮಾಡಬೇಕು. ಸ್ವಲ್ಪ ಸ್ಟ್ರಾಟಜಿ ಏನಿರುತ್ತೋ ಎಲ್ಲ ಇಲ್ಲಿಂದ ಕಳಿಸಿ ಡಿಸ್ಕಸ್ ಮಾಡಿಬಿಟ್ಟು ಅಲ್ಲಿಂದ ರಿಟರ್ನ್ ಆಗಬೇಕು. ನೀವೆಲ್ಲ ಓಡೋಗ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ನಿಂತ್ಕೊಂಡು ಮಾತಾಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 9 ನಿನ್ನೆ ಮೆಚ್ಕೊಬೇಕಾಗಿರೋದೇನು ಅಂದರೆ ಅಕ್ಷರ್ ಪಟೇಲ್ ಅವರ ಕ್ಯಾಪ್ಟನ್ಸಿನ ಮೆಚ್ಕೊಬೇಕು. ಯಾಕಂತಂದರೆ ಎಲ್ಲಾಗರು ನಾವು ಗೆದ್ದುಬಿಡ್ತಿದ್ವಿ, ಇವ್ರು ಗೆಲ್ಸೋಕ್ಕಾಗಲಿಲ್ಲ, ಏನೂ ಮಾಡೋಕ್ಕಾಗಲ್ಲ, 2 ರನ್ ಏನು ಹೊಡೆಯೋಕ್ಕಾಗಲಿಲ್ಲ, ನಾವು ಹೊಡಿಬೋದಾಗಿತ್ತು, ನಮ್ಮದೇ ತಪ್ಪು, ಅದು ಇದು ಅಂತೆಲ್ಲ ಅವರೇನು ಬ್ಲೇಮ್ನ ಅವ್ರ ಮೇಲೂ ಕೂಡ ಶಿಫ್ಟ್ ಮಾಡ್ಕೊಂಡಿಲ್ಲ. ಆ್ಯಂಡ್ ಆಪೋನೆಂಟನ್ನು ಕೂಡ ಏನು ಸೈಕು ಅದು ಇದು ಅಂತೆಲ್ಲ ಏನು ಬಿಲ್ಡಪ್ಪು ಕೊಟ್ಟಿಲ್ಲ. ಸೊ ಒಂಥರ ನ್ಯೂಟ್ರಲಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸೊ ನಿನ್ನೆ ಮ್ಯಾಚ್ ಹೋದಂಥ ಟೈಮಲ್ಲಿ ಡೇವಿಡ್ ಮಿಲ್ಲರ್ ಜೊತೆಗೆ ಚರ್ಚೆ ಮಾಡಿದ್ದಾಗಿರ್ಬೋದು, ಹೋಗ್ಬಿಟ್ಟು ಅವ್ರನ್ನೇ ಮಾತಾಡ್ಸೋದು, ತಪ್ಕೊಂಡೇ ಮಾತಾಡ್ಸೋದು, ಬಿಡುಗರು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ನೀ ಇಲ್ಲಿ ಕರ್ಕೊಂಬಂದಿಲ್ಲ ಅಂತಂದರೆ ನಾವು ಮ್ಯಾಚ್ನಾಗೆ ಇಲ್ಲಿಗೆ ಬರ್ತಾನೆ ಇರಲಿಲ್ಲ, ನಾವು ಈ ರೇಂಜಿಗೆ ನೀನು ಆಡಿರಲಿಲ್ಲ ಅಂತಂದರೆ ಲಾಸ್ಟ್ ಬಾಲಿಗೆ ಬರ್ತಾನೆ ಇರಲಿಲ್ಲ ಗೇಮ್. ಇದು ಒನ್ ಸೈಡೆಡ್ ಆಗೋಗ್ಬಿಟ್ಟಿರೋದು, ತಲೆ ಕೆಡ್ಸ್ಕೊಂಬೇಡ ಬಿಡುಗರು ಅಂತ ಡ್ರೆಸ್ಸಿಂಗ್ ರೂಮಲ್ಲೂ ಹೇಳಿದ್ದಾರೆ ಆ್ಯಂಡ್ ಮ್ಯಾಚ್ ಟೈಮಲ್ಲೂ ಕೂಡ ಹೇಳಿದ್ದಾರೆ. ಸೊ ಇದು ಗ್ರೇಟ್ ಕ್ಯಾಪ್ಟನ್ಸಿ ಅಂತ ಅನ್ಸುತ್ತೆ. ಸೊ ಅವ್ರು ಹೇಳಿರೋದೇನು ಅಂತಂದರೆ ಬೋತ್ ಟೀಮ್ಸ್ ಪ್ಲೇಡ್ ರಿಯಲಿ ಗುಡ್ ಕ್ರಿಕೆಟ್ ಇನ್ ಸಚ್ ಕ್ಲೋಸ್ ಗೇಮ್ಸ್, ಯು ಕಾಂಟ್ ರಿಯಲಿ ಪಾಯಿಂಟ್ ಔಟ್ ಎನಿಥಿಂಗ್. ಇಲ್ಲ ಗುರು ಇವರಿಂದನೇ ಸೋತ್ಬಿಟ್ರು, ಅವರಿಂದನೇ ಸೋತ್ಬಿಟ್ರು, ನಮ್ಮ ಬ್ಯಾಟಿಂಗಿಂದ ಸೋತೋಗ್ಬಿಟ್ವಿ, ಬೌಲಿಂಗಿಂದ ಸೋತೋಗ್ಬಿಟ್ವಿ, ಫೀಲ್ಡಿಂಗಿಂದ ಸೋತೋಗ್ಬಿಟ್ವಿ, ಹಂಗೆ ಸೋತೋಗ್ಬಿಟ್ವಿ ಅಂತ ಇಂಥ ಕ್ಲೋಸ್ ಗೇಮಲ್ಲಿ ಒಂದೇ ಒಂದು ರನ್ನಿನ ಗೆದ್ದಂಥ ಟೈಮಲ್ಲಿ ಸೋತಂಥ ಟೈಮಲ್ಲಿ ನಾವು ಪಾಯಿಂಟ್ ಔಟ್ ಮಾಡೋದಕ್ಕಾಗೋದಿಲ್ಲ. ಹೌದು ತಲೆಯಲ್ಲಿ 1000 ಓಡ್ಬೋದು, ಬಟ್ ಪಾಯಿಂಟ್ ಔಟ್ ಮಾಡೋದು ಸಿಕ್ಕಾಪಟ್ಟೆ ತಪ್ಪಾಗುತ್ತೆ ಅಂತ ಹೇಳಿದರೆ. ಸೊ ಇದು ಕ್ಯಾಪ್ಟನ್ಸಿ ಅಂತಂದರೆ, ಯಾಕಂದರೆ ಪ್ಲೇಯರ್ನ ಕಾನ್ಫಿಡೆನ್ಸ್ ಕುಕ್ಸ್ದಂಗೆ ಆಗ್ಬಿಡುತ್ತೆ. ಡೇವಿಡ್ ಮಿಲ್ಲರಿಂದ ಸೋತೋಗ್ಬಿಟ್ವಿ ಅಂತಂದರೆ ಅವ್ರು ಆ ಥರ ಮಾಡಲಿಲ್ಲ, ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ ಗುರು ಯಾರನ್ನೂ ಅಂತ ಹೇಳಿದ್ರು. ಅಪ್ಡೇಟ್ ನಂಬರ್ 10 ಸಂಜು ಸ್ಯಾಮ್ಸನ್ ಮತ್ತು ಋತುರಾಜ್ ಗಾಯಕ್ವಾಡ್ ಬಗ್ಗೆ ಮಾತಾಡಿದರೆ ನಮ್ಮ ಅನಿಲ್ ಕುಂಬ್ಳೆ ಅವರು. ಸೊ ಅವ್ರು ಹೇಳ್ತಾರೆ ಸಂಜು ಸ್ಯಾಮ್ಸನ್ ಜೊತೆಗೆ ಋತುರಾಜ್ ಗಾಯಕ್ವಾಡ್ ಇಬ್ಬರು ಕೂಡ ಫೈರ್ ಅಪ್ ಆಗಿಲ್ಲ ಈ ಒಂದು ಸೀಸನಲ್ಲಿ. ಅದು ಬಿಗ್ ಕನ್ಸರ್ನ್ ಆಗಿದೆ CSKಗೆ. ದೀಸ್ ಟು ಅಲಾಂಗ್ ವಿತ್ MS ಧೋನಿ ಆರ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇನ್ ದಿಸ್ ಸೈಡ್, ಯು ನೀಡ್ ಯುವರ್ ಎಕ್ಸ್ಪೀರಿಯನ್ಸ್ ಬ್ಯಾಟರ್ ಇನ್ ದ ಸೆಟಪ್ ಅಂತ ಹೇಳಿದ್ರೆ. ಅಂದರೆ ಇವ್ರು ಹೇಳೋದೇನು ಅಂತಂದರೆ ಋತುರಾಜ್ ಗಾಯಕ್ವಾಡ್ ಅಂಥ ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ, ಬಟ್ ಸಂಜು ಸ್ಯಾಮ್ಸನ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆಗಿದೆ ಇವ್ರಿಗೆ ಕಂಪೇರ್ ಮಾಡ್ತು ಅಂತ ಅಂದಾಗ. ಜೊತೆಗೆ MS ಧೋನಿಯವರು ಸೇರ್ಕೊಂತು ಅಂತ ಅಂದಾಗ ಸೊ ಎಕ್ಸ್ಪೀರಿಯನ್ಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಅದು ತೋರಿಸಿದೆ, ಅದು CSKಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. CSK ಗೆದ್ದಿರೋದೇ ಎಕ್ಸ್ಪೀರಿಯನ್ಸಿಂದ. ನೀವು ವಯಸ್ಸಲ್ಲಿ ಟ್ರೋಫಿ ಎತ್ತಾಗಲೂ ಕೂಡ ಎಕ್ಸ್ಪೀರಿಯನ್ಸಿಂದನೇ ಗೆದ್ದಿರೋದು ನೀವು. ಸೊ ಇನ್ನು ಎಕ್ಸ್ಪೀರಿಯನ್ಸಿಂದ CSK ಯಾವತ್ತೂ ಕೂಡ ಟ್ರೋಫಿ ಗೆದ್ದಿಲ್ಲ, ಒಂದು ಯಂಗ್ ಟೀಮ್ನ ಇಟ್ಕೊಂಡು ಗೆದ್ದಿಲ್ಲ CSK. ಸೊ ಹೋಪ್ಸ್ ಇದೆ ಮತ್ತು CSK ಎದ್ದೇಳುತ್ತೆ ಅಂತ.
ನೀನು ಏನಕ್ಕೋರು ಸಿ ಎಸ್ ಗೆ ಸಪೋರ್ಟ್ ಮಾಡ್ತೀಯ ಅಂತ ಕೇಳತ್ತು ಅಂದರೆ ಇಲ್ಲಪ್ಪ ಸ್ವಲ್ಪ ಕಷ್ಟಪಡ್ತಾವ್ರೆ ಒಂದು ಸ್ವಲ್ಪನಾರು ಎದಳ್ಳಿ ಒಂದು ಮ್ಯಾಚ್ ಆದ್ರೂ ಗೆಲ್ಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಇದಿಷ್ಟು ಆಗಿರೋ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಏನಾದರೂ ಈ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಉದುರಿಸಿ ಗಾಯ್ಸ್.